ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಮಿಡಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಂತ ಹೇಳಿದರೆ, ಈ ಜಿರಳೆ ಎಲ್ಲ ಇರುತ್ತಲ್ಲ, ಜಿರಳೆ ಮತ್ತು ಹಲ್ಲಿ ಮನೆಯಲ್ಲಿ ಕೆಲವ್ರ ಮನೆಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಅವರಿಗಾಗಿ ಈ ವಿಡಿಯೋ ತುಂಬಾ ಉಪಯುಕ್ತವಾಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಬರೀ ಖಾಲಿ ಎಕ್ಕ ಎಲೆ ಇದೆಯಲ್ಲ, ಎಕ್ಕ ಎಲೆಯಿಂದನೇ ಆ ಜಿರಳೆ ಅಥವಾ ಹಲ್ಲಿ ಅದನ್ನೆಲ್ಲ ಮನೆಯಿಂದ ಪರ್ಮನೆಂಟಾಗಿ ಓಡಿಸ್ಬೋದು. ಈ ರೀತಿ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಯಾವತ್ತೂ ಜಿರಳೆ ಮತ್ತು ಹಲ್ಲಿ ನಿಮ್ಮ ಕಡೆ ಬರೋದೇ ಇಲ್ಲ, ನಿಮ್ಮ ಮನೆ ಕಡೆ ತಲೆ ಹಾಕಿ ಮಲಗೋದಿಲ್ಲ. ಒಂದು ಎಕ್ಕ ಎಲೆ ಆಲ್ಮೋಸ್ಟ್ ಎಲ್ಲರ ಮನೇಲಿ, ಹೆಚ್ಚಿನವ್ರ ಮನೇಲಿ ಎಕ್ಕ ಗಿಡ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಇರೋದಿದ್ರು ನಿಮ್ಮ ಅಕ್ಕಪಕ್ಕದ ಮನೇಲಿ ಎಕ್ಕ ಎಲೆ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡು ಬರ್ಬೋದು. ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ಎಲೆ ಸಾಕಾಗತ್ತೆ. ಅದನ್ನು ತಗೊಂಡು ಇದನ್ನು ಸಿಂಪಲ್ಲಾಗಿ ಈ ರೆಮಿಡಿಯನ್ನು ಮಾಡ್ಕೋಬೋದು. ಈ ಹಲ್ಲಿ ಮತ್ತು ಜಿರಳೆ ತುಂಬಾ ಒಂದು ಕಾಟ ಕೊಡುತ್ತೆ ಮನೆಯಿಂದ, ಅದರಿಂದ ಅದು ತುಂಬಾ ಉಪದ್ರ ಆಗೋದೇ ಜಾಸ್ತಿ, ರಗಳೆಲ್ಲ ಆಗುತ್ತೆ ಜಾಸ್ತಿ. ಕೆಲವ್ರ ಮನೆಯಲ್ಲಿ ಅಂದ್ರೆ ತುಂಬ ಸಿಕ್ಕಾಪಟ್ಟೆ ಬಂದಿರುತ್ತೆ. ಬೇರೆ ಯಾವುದೋ ಮೆಥಡ್ ಯೂಸ್ ಮಾಡಿ ಅದರಿಂದ ಉಪಯೋಗ ಆಗದೆ ಇರೋರು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ. ಭಾರಿ ಜಾಸ್ತಿ ಏನು ಕಷ್ಟ ಇಲ್ಲ, ಯಾರು ಕೂಡ ಸಿಂಪಲ್ಲಾಗಿ ಸುಲಭವಾಗಿ ಸಹ ಮಾಡ್ಕೋಬೋದು. ಹೇಗೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಕದ ಎಲೆಯನ್ನು ನಾನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕೋತಿದ್ದೀನಿ. ಎಷ್ಟು ಎಲೆ ತೊಗೊಂಡಿದ್ದೀರಾ ಅಷ್ಟು ಎಲೆನ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಜಜ್ಕೋಬೇಕಾಗತ್ತೆ. ತುಂಬಾ ನೀಟಾಗಿ ಜಜ್ಕೋಬೇಕಾಗತ್ತೆ. ಇದನ್ನು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರಲ್ಲೇ ಹಾಕಿ ಜಜ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಇದು ಸ್ವಲ್ಪ ಅಪಾಯಕಾರಿ, ಈ ಎಕ್ಕ ಗಿಡದ ಎಲೆ ಇದೆಯಲ್ಲ ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ರೀತಿಯಾಗಿ ನಾನು ಪ್ಲಾಸ್ಟಿಕ್ ಕವರ್ ಇದೆಯಲ್ಲ, ಪ್ಲಾಸ್ಟಿಕ್ ಕವರ್ನಲ್ಲಿ ಇದನ್ನು ಹಾಕಿ ಹೀಗೆ ಜಜ್ಕೋತಾ ಇದ್ದೀನಿ. ಇದೊಂದು ಒಳ್ಳೆ ಸಿಂಪಲ್ ಮೆಥಡ್. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಎಕ್ಕ ಎಲೆ ಎಲ್ಲ ಇರುತ್ತಲ್ಲ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಾದರೂ ಸಿಗುತ್ತಲ್ಲ, ಅದನ್ನು ತೊಗೊಂಡು ಬಂದು ಈ ರೀತಿಯಾಗಿ ಒಂದು ಮೆಥಡನ್ನು ಉಪಯೋಗಿಸಿ ಯೂಸ್ ಮಾಡಿ. ನೀವೆಲ್ಲ ರೀತಿಯದನ್ನ ಟ್ರೈ ಮಾಡಿ ಏನು ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ನೋರು ಇದನ್ನೊಮ್ಮೆ ಟ್ರೈ ಮಾಡಿ. ಇದಕ್ಕೇನು ಜಾಸ್ತಿ ಏನು ಖರ್ಚಾಗಲ್ಲ, ಖಾಲಿ ಬರೀ ಒಂದು ಎಕ್ಕ ಎಲೆ ಇದ್ದರೆ ಸಾಕಾಗತ್ತೆ. ನೀವು ಆರಾಮಾಗಿ ಇದನ್ನ ಜಿರಳೆ ಮತ್ತು ಹಲ್ಲಿ ಇದನ್ನೆಲ್ಲ ನೀವು ಮನೆಯಿಂದ ಓಡಿಸ್ಬೋದು. ನೋಡಿ ಈ ರೀತಿಯಾಗಿ ನಾನು ಜಜ್ಕೊಂಡಿದ್ದೀನಿ. ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆನ ಜಜ್ಕೊಳ್ಳಿ. ಈ ರೀತಿಯಾಗಿ ತಿರುವಿ ಹಾಕ್ಕೊಂಡು ಇದನ್ನು ಜಜ್ಕೋಬೇಕಾಗತ್ತೆ. ಆಮೇಲೆ ಇದನ್ನು ರಸನೂ ತೆಗಿಬೇಕಾಗತ್ತೆ. ನೋಡಿ ಇದನ್ನು ನಾವೊಂದು ಪ್ಲಾಸ್ಟಿಕ್ ತಟ್ಟೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಮಾಮೂಲಿ ನೀವು ಯೂಸ್ ಮಾಡುವಂಥದ್ದು ಬೇಡ, ಲೋಟ ಏನಾದರೂ ಬೇಡ. ಈ ಪ್ಲಾಸ್ಟಿಕ್ ಲೋಟ ಇರುತ್ತಲ್ಲ ಅಥವಾ ತಟ್ಟೆ, ಈ ರೀತಿಯಾಗಿ ತಟ್ಟೆ ಇರುತ್ತಲ್ಲ ಇದನ್ನು ತಗೊಳ್ಳಿ. ಇದನ್ನು ತಗೊಂಡು ನಾನೀಗ ಜಜ್ಕೊಂಡಿದ್ದೀನಲ್ಲ ಆ ಎಲೆ, ಅದರಿಂದ ಈ ರೀತಿಯಾಗಿ ರಸನ ತಗೋಬೇಕಾಗತ್ತೆ. ಈ ರೀತಿಯಾಗಿ ಸ್ವಲ್ಪನೇ ನಾನು ತೊಗೊಂಡಿದ್ದು, ಒಂದೇ ಸಲ ತೊಗೊಂಡಿಲ್ಲ, ಸ್ವಲ್ಪನೇ ತೊಗೊಂಡು ಈ ರೀತಿಯಾಗಿ ನೀಟಾಗಿ ಇದನ್ನು ಹಿಂಡಿ ರಸ ತೆಗಿಬೇಕಾಗುತ್ತೆ. ಇದನ್ನು ಹಿಂಗೆ ರಸ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸೋಸಬೇಕು, ಸೋಸಿದ್ರೂ ಒಳ್ಳೆಯದು. ನಾನಿಲ್ಲಿ ಸೋಸ್ತಾ ಇಲ್ಲ, ಸೋಸ್ಕೊಂಡು ಇಟ್ಕೊಂಡಿರಿ. ಸೋಸಿ ಇಟ್ಕೊಂಡಾದ್ಮೇಲೆ ಏನಾದರೂ ಸ್ಪ್ರೇ ಬಾಟಲ್ ಇರುತ್ತಲ್ಲ, ಸ್ಪ್ರೇ ಬಾಟಲಿಗೆ ಹಾಕಿ ಇದನ್ನು ಸಿಂಪಡಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಇದಿಲ್ಲ, ಸ್ಪ್ರೇ ಬಾಟಲ್ ಇಲ್ಲ, ಹಾಗಾಗಿ ನಾನು ಇದರಲ್ಲಿ ತಟ್ಟೆಯಲ್ಲೇ ನಾನೆಲ್ಲ ಕಡೆನೇ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಇದನ್ನು ತೊಗೊಂಡು ಜಾಸ್ತಿ ಎಲ್ಲೆಲ್ಲ ಜಿರಳೆ ಬರುತ್ತೆ ಅಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಸಿಂಕ್ನಲ್ಲಿ ಹೆಚ್ಚಾಗಿ ಸಿಂಕ್ ಕಡೆಯಲ್ಲೆಲ್ಲ ಜಾಸ್ತಿ ಈ ಜಿರಳೆ ಎಲ್ಲ ಬರೋದು ಜಾಸ್ತಿ. ಹಾಗಾಗಿ ಇಲ್ಲಿ ಸಿಂಕ್ ಕಡೆನೇ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ಸ್ಪ್ರೇ ಬಾಟಲ್ ಸಿಕ್ಕಿದರೆ ಅದು ಬೆಸ್ಟ್, ಒಳ್ಳೆಯದು. ಅದನ್ನು ನೀವು ಯೂಸ್ ಮಾಡ್ಬೋದು. ಸ್ಪ್ರೇ ಬಾಟಲ್ ಹಾಕಿದ್ರೆ ಅಲ್ಲಿ ಗೋಡೆಗೆಲ್ಲ ಹಾಕ್ಕೋಬಹುದಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಸಿಂಪಲ್ಲಾಗಿ ಮೆಥಡ್ನಿಂದ ನೀವು ಜಿರಳೆಯನ್ನು ಓಡಿಸ್ಬೋದು. ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.